ನಿಮ್ಮ ಮೊಬೈಲ್ ಕಳ್ಳತನವಾದರೆ ಈ 3 ವಿಷಯಗಳನ್ನು ಮಾಡೋದಂತೂ ಮರಿಬೇಡಿ. ಎಲ್ಲರಿಗೂ ಪಟು ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಕೊಂತ ಅಂತ ಅಂದ್ಕೊಳ್ತೇನೆ. ಸ್ವಲ್ಪ ಹೊರಗಡೆ ಇದ್ದೇನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂದು ಮೊಬೈಲ್ ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಸ್ಮಾರ್ಟ್ಫೋನ್ ಇಲ್ಲದೆ ಅನೇಕ ಕೆಲಸ ಅಪೂರ್ಣ ಎನ್ನಬಹುದು. ಹೆಚ್ಚಿನ ಕಡೆಗಳಲ್ಲಿ ಮೊಬೈಲ್ ಬಳಕೆ ಬೇಕೇ ಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಫೋನ್ ಬಳಸುತ್ತಾ ಇದ್ದಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸ್ಮಾರ್ಟ್ಫೋನ್ ಸಿಗುತ್ತದೆ. ಒಬ್ಬರಲ್ಲಿ 2 ಫೋನ್ಗಳು ಕೂಡ ಇರುವ ಸಾಧ್ಯತೆಗಳು ಇರುತ್ತದೆ. ಸ್ಮಾರ್ಟ್ಫೋನ್ ಕಾಣೆಯಾದ ತಕ್ಷಣ ಹೀಗೆ ಮಾಡಿದ್ದರೆ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುವುದು ಸಂಭವಿಸುತ್ತದೆ. ಇಂದಿನ ಕಾಲದಲ್ಲಿ ಮೊಬೈಲ್ಗಳಲ್ಲಿ UPI, ಇಂಟರ್ನೆಟ್ ಬ್ಯಾಂಕಿಂಗ್ ಮುಂತಾದ ಸೌಲಭ್ಯಗಳು ಇರುವುದರಿಂದ ಈ 3 ನಿಯಮಗಳನ್ನು ನೀವು ಪಾಲಿಸಿ. ಏನಾಗಾದರೆ ನಿಮ್ಮ ಸಿಮ್ ಕಾರ್ಡನ್ನು ನಿರ್ಬಂಧಿಸಿ. ಮೊದಲು ನಿಮ್ಮ ಸಿಮ್ ಕಾರ್ಡನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಇದಕ್ಕಾಗಿ ನೀವು ನಿಮ್ಮ ಟೆಲಿಕಾಂ ಆಪರೇಟರ್ ಕಸ್ಟಮರ್ ಕೇರನ್ನು ಸಂಪರ್ಕಿಸಬಹುದು ಅಂತಲೇ ಹೇಳ್ಬೋದು. FIR ದಾಖಲಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿ. FIR ಅನ್ನು ಫೋನ್, IMEI ಸಂಖ್ಯೆ, ಇತರೆ ಮಾಹಿತಿಯನ್ನು ಒದಗಿಸಬೇಕು. ನಿಮ್ಮ ಫೋನನ್ನು ರಿಮೋಟ್ ಆಗಿ ಲಾಕ್ ಮತ್ತು ಡೇಟಾವನ್ನು ತೆರವುಗೊಳಿಸಿ. ನೀವು ಫೋನ್ನಲ್ಲಿ ಫೈಂಡ್ ಮೈ ಡಿವೈಸ್ ಅಥವಾ ಫೈಂಡ್ ಮೈ ಫೋನ್ ವೈಶಿಷ್ಟ್ಯವನ್ನು ಆನ್ ಮಾಡಿದರೆ ರಿಮೋಟ್ ಆಗಿ ಲಾಕ್ ಅನ್ನು ನಿಮ್ಮ ಡೇಟಾ ಅಳಿಸಲು ನೀವು ಅದನ್ನು ಬಳಸಬಹುದು. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಲ್ಲ.